ದಾವಣಗೆರೆ ಫೈನಲಿ ರೀಚ್ ಆದ್ವಿ. ಸೊ ಬೆಳಗ್ಗೆ ಪ್ರಿಪ್ರೇಷನ್ಸ್ ಇದು. ಬನ್ನಿ ನಮ್ಮ ಮನೇಲಿ ಏನೇನು ಮಾಡ್ತಿದ್ದಾರೆ ನೋಡೋಣ. ಕೈ ಮುಗಿ ಅಡ್ಬೀಳು. ಸೊ ನಮ್ಗೆ ಗ್ರಾಚಾರ ಕೆಟ್ಟಾಗ ಏನಂತಾರಲ್ಲ, ಗಾಡೀಲಿ ಪೆಟ್ರೋಲ್ ಖಾಲಿ ಆಗ್ಬಿಡ್ತು. ಸೊ ಇವಾಗ ಪೆಟ್ರೋಲ್ ಹಾಕ್ಸೋಣಕ್ಕೆ ಬಂದೀವಿ. ಒಳ್ಳೆ ಊರಿಗೆ ಹೋಗ್ತಾ ಇದ್ದೀವಿ, ಆ ಟೈಮಲ್ಲಿ ಇದೆ ಆಗ್ಬಿಟ್ಟು. ಸೊ ಇವಾಗ ಪೆಟ್ರೋಲ್ ತೊಗೊಂಡು ನೆಕ್ಸ್ಟ್ ಇವಾಗ ಯಾರ್ದಾದ್ರೂ ಬೈಕ್ನ ಲಿಫ್ಟ್ ಕೇಳಿ ಹೋಗ್ಬೇಕು. ಹಾಂ, ಸ್ವಲ್ಪ ಅಲ್ಲಿ ತನಕ ಲಿಫ್ಟ್ ಕೊಡ್ತೀನಿ. ಅಲ್ಲಿ ತನಕನೇ ಅಲ್ಲಿ ತನಕನೇ ಹೌದಾ? ಯಾರ್ಯಾರಿಗೆ ಹೋಗ್ತಾಯಿದ್ದೀರಾ? ಬ್ರೋ ಇಲ್ಲಿ ತನಕ ನಿಲ್ಲಿಸಿ ಬ್ರೋ. ಪೆಟ್ರೋಲ್ ಖಾಲಿ ಆಗ್ಬಿಟ್ಟತ್ತಲ್ಲ, ಗಾಡಿ ಐತೆ ಅದಕ್ಕೆ. ಕಾಶಿಗೆ ಹೋಗ್ತಾ ಇದ್ವಾ, ಟೈಮ್ ಬೇರೆ ಇದೆ. ತುಂಬ ಥ್ಯಾಂಕ್ಸ್ ಅಣ್ಣ. ನಮ್ಮ ಮನೆಯವರಲ್ಲಿ ಇಟ್ಕೊಂಡಿದ್ದಾರೆ ನೋಡ್ರಿ. ಸೊ ನಾವಿಲ್ಲಿ ಪೆಟ್ರೋಲ್ ತಗೊಂಡು ಹೋಗ್ತಿದ್ವಿ. ಸೊ ಬನ್ನಿ. ಎಲ್ಲರೂ ಬೈತದಾರೆ. ನನ್ನ ಹಾಸ್ಪಿಟಲ್ನಿಂದ ಕೋಳಿ ತರ ಎತ್ಕೊಂಡು ಬಂದಿದ್ದಾನೆ. ಕೋಳಿ ತರ ಹೋಗ್ಲಿ ಹೊಡಿ. ಐತೆ ಹೊಡಿ ಹೋಗಿ ಮೂರನೇ ಕರಕ್ಕೆ ಬಡಿಯಪ್ಪ ಮುಂದಕ್ಕೆ. ಗಾಡಿ ಐತ್ ಬಿಡ, ಯಾಕೆ ಹಂಗೆ ಮಾಡ್ತೀವಿ? ಗಾಡಿ ಹೋಗಲ್ಲ ಮುಂದಕ್ಕಿದು. ಯಾಕೆ ಹೋಗಲ್ಲ? ನಾನು ಅದಿಮಿಲ್ಲ. ನಿನ್ ಸಿಮ್ ಕೊಟ್ಬಿಡ ಅಮ್ಮಗ. ಹಿಂದೆ ಕೊಟ್ಟಿರಲ್ಲ, ನಾವು ಹೇಳ್ತೀವಿ. ಏ ತಾಯಿ ಮೆತ್ತಗೆ ಮಾತಾಡೋದಲ್ಲ ಪಾಕಿ ಅಂತ ಹೆಂಗ್ ಕಳ್ಸಿದ್ದೀನಿ ಏನಂತ. ನಾನಲ್ವ ನಿನಗೆ ನಿಮ್ಮ ಅವು ಗೈಡೆನ್ಸ್ ನಮ್ದು ಏನಂದಿದ್ರಾಗ ನೀವೇ ಮಾಡ್ರಿ. ಮೂವರು ಹಾಕಿದ ಗೈಡೆನ್ಸ್ ಅದು ನಮ್ದೇನು ದುಡ್ದಕ್ಕದ ನಮ್ದು. ಟ್ರೈನು ನಮ್ಮನ್ನ ಕಾಯೋದಿಲ್ಲ, ನಾವು ಟ್ರೈನ್ ಕಾಯ್ಬೇಕು. ಟ್ರೈನ್ ಹೋಗಿ ಮೇಲೆ ಟಿಕೆಟ್ ಸಿಗಲ್ಲ ಅಂತ ಜಾಗ ಐತಿ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನಲ್ಲ ಅಂತ. ದಾವಣಗೆರೆ ಫೈನಲಿ ರೀಚ್ ಆದ್ವಿ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಟ್ರಿಪ್ಪಿಗೆ ಹೋಗ್ಬೇಕಂತಂದರೆ ಎಷ್ಟೆಲ್ಲ ಹೊಡೆದಾಡ್ಬೇಕು, ಬೆವ್ರು ಸುರಿಸ್ಬೇಕು. ಹಂಗೆ ನಿಲ್ಸಿದ್ರಾ ಅದು ಪೆಟ್ರೋಲ್ ಹಾಕ್ಸೋಣ ಸ್ಟಾರ್ಟ್. ಮೊದಲನೇ ಬೋಗಿಲಿ 60 ಜನ ಇದಾರೆ. ಒಂದು ಬಸ್ ಬರುತ್ತೆ, 60 ಜನ ಅವ್ರು ಹತ್ಬೇಕು. ನೆಕ್ಸ್ಟ್ ಎರಡನೇ ಬೋಗಿ, ನೆಕ್ಸ್ಟ್ ಮೂರನೇ, ಈ ತರ. So
ಇಷ್ಟೆಲ್ಲ ಎದ್ದು ಬಿದ್ದು ಹೋರಾಟ ಮಾಡಿ ಬಂದರೆ 2:15 ಟ್ರೈನು. ನಾವು 1 ಗಂಟೆಗೆ ಮನೆ ಬಿಟ್ಟಿವಿ. ಅಂದರೆ ಪೆಟ್ರೋಲ್ ಖಾಲಿಗಿದ್ದು 1:20 ಆಗಿತ್ತು. ದಾವಣಗೆರೆಯಿಂದ ಹತ್ತಿರೋರಿಗೆ ಗೊತ್ತಿಲ್ಲ. ಆದ ಕಾರಣ ನಮ್ಮ ಟ್ರೈನ್ ಅಲ್ಲಿ ಇನ್ನೊಂದು ವಿಶೇಷತೆ ಇದೆ. ನಾವು ಮನೆಯಲ್ಲಿ ಊಟ ಮಾಡುವಾಗ ಸ್ವಲ್ಪ ಜನ ನಾವು ನಮ್ಮ ಸನಾತನ ಧರ್ಮದ ಪ್ರಕಾರ ಜಪವನ್ನು ಮಾಡಿ, ಭೋಜನ ಮಂತ್ರ ಜಪವನ್ನು ಮಾಡಿ ಸ್ವಲ್ಪ ಜನ ನಾವು ಮಾಡ್ತೀವಿ ಊಟ, ಸ್ವಲ್ಪ ಜನ ಮಾಡಲ್ಲ. ಆದ್ರೆ ನಮ್ಮ ಟ್ರೈನ್ ಅಲ್ಲಿ ಖಂಡಿತ ಭೋಜನ ಅಂದ್ರೆ ಊಟ ಬರಕ್ಕಿಂತ ಮೊದಲು ನಿಮ್ಮ ಕೈಯಲ್ಲಿ ತಟ್ಟೆ ಇರುತ್ತೆ, ಭೋಜನ ತಟ್ಟೆ ಎಲ್ಲ ಹಾಕೊಂಡು ಜಪಿಸ್ಬೇಕು. ಜಪ ಅಂದ್ರೆ ಏನು? ಭೋಜನ ಮಂತ್ರವನ್ನು ನಾವು ಮೈಕ್ ಮುಖಾಂತರ ಹಾಕಲಾಗುತ್ತೆ. ಮೇಡಮ್ ಹೋಗ್ಬಿಟ್ರೆ ನೀವು ಹೋಗ್ಬೋದು. ಕಾಶಿ ಯಾತ್ರೆಯಲ್ಲಿ ನಮ್ಮದು ಭಾರತ್ ಗೌರವ್ ಟ್ರೈನಲ್ಲಿ ಎಷ್ಟು ಸ್ವಚ್ಛತೆ ಇದೆ ಅಂದರೆ ನೋಡಿರಿ. ಭಾರತ್ ಗೌರವ್ ಟ್ರೈನಲ್ಲಿ ಕಾಶಿ ಯಾತ್ರೆಯಲ್ಲ ಹೋಗ್ತಾ ಇರೋ ಟ್ರೈನು ಯಾವ ಥರ ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದಾರೆ ನೋಡಿರಿ. ಹೋಗ್ರಿ ಸೂಪರ್.